ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಇದು ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಅನ್ಬೋದು. ಬನ್ನಿ ಸ್ಯಾರಿ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸಿರುವಂತಹ ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಸ್ಯಾರಿ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನಿಲ್ಲಿ 6 ಎಳೆ ದಾರನ ಹೀಗೆ ಬೆರಳ ಮೇಲೆ ಸುತ್ತಕೊಂಡು ತುದಿ ಹೀಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಈ ಸ್ಯಾರಿ ಕುಚ್ಚು ಡಿಸೈನ್ಗೆ ಇಲ್ಲಿ 3 ಥರ ಬೀಡನ್ನ ಬಳಸ್ತಾ ಇದ್ದೀನಿ. ಒಂದು ರಿಂಗ್ ಬೀಡು, ಒಂದು ಮೀಡಿಯಮ್ ಸೈಜ್ ಬೀಡು, ಹಾಗೆ ಇನ್ನೊಂದು ಸ್ಮಾಲ್ ಬೀಡ್ಸ್. ಎಲ್ಲ ನಾನಿಲ್ಲಿ ಕಾಪರ್ ಕಲರಲ್ಲಿ ಬಳಸ್ತಾ ಇದ್ದೀನಿ. ಬನ್ನಿ ಸ್ಯಾರಿ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈಗ ನಾನಿಲ್ಲಿ ತುದಿ ನಾಟ್ ಹಾಕಿ ಇಟ್ಕೊಂಡಿದ್ನಲ್ಲ, ಅದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಬಟ್ಟೆಗೆ ಒಂದು ಲಾಕ್ ಮಾಡಿ ಅದ್ರ ಪಕ್ಕ ಇನ್ನೊಂದು ಲಾಕ್ನ ಮಾಡ್ಕೊಳ್ತೀನಿ. ನಂತರ ನಾನಿಲ್ಲಿ 4 ಚೈನ್ ಹಾಕೊಳ್ತೀನಿ. ನೋಡಿ, 4 ಚೈನ್ ಹಾಕಿದ್ಮೇಲೆ ಹೀಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಎಕ್ಸಾಕ್ಟ್ ಆಗಿ ಒಂದು ಲಾಕ್ ಮಾಡ್ಕೋಬೇಕು. ನಂತರ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಬಿಗ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನೀಗ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಂತರ ಬೀಡ್ ಲಾಕ್ನ ಮಾಡಿಕೊಂಡು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಈಗ 4 ಚೈನ್ ಹಾಕೊಳ್ಳೋಣ. ನಾಲ್ಕು ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಈಗ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ, ಫಸ್ಟಿಗೆ ಮಾತ್ರ ಒಂದ್ಸಲ 4 ಚೈನ್ ಹಾಕಿದ್ದೀನಿ, ಮತ್ತೆ ಬೀಡು, ಮತ್ತೆ 2 ಸಲ 4 ಚೈನ್ ಹಾಕಿದ್ದೀನಿ. ಈಗ ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿಕೊಂಡು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ರಿಂಗ್ ಬೀಡು ಹಾಗೆ ಬಿಗ್ ಸೈಜ್ ಬೀಡ್ ಎರಡನ್ನೂ ತೊಗೊಂಡಿದ್ದೀನಿ. ಇದನ್ನು ಈಗ ನೀಡಲ್ ಮೇಲೆ ಪಾಸ್ ಮಾಡ್ಕೊಳ್ಳಿ. ಹೀಗೆ ಥ್ರೆಡ್ ಒಳಗೆ ಪಾಸ್ ಮಾಡೋಣ. ನೋಡಿ, ಅಟ್ ಎ ಟೈಮ್ ಹೀಗೆ ಪಾಸ್ ಮಾಡಿ ಮತ್ತೆ ಒಂದು ಲಾಕ್ ಮಾಡ್ಕೋಬೇಕು. ನಂತರ ಇದು ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಮತ್ತೆ ನಾನೀಗ 4 ಚೈನ್ ಹಾಕೊಳ್ತೀನಿ. ನಾಲ್ಕು ಚೈನ್ ಹಾಕಿ ಡಿಸ್ಟೆನ್ಸ್ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ ಹಾಕೊಳ್ತೀನಿ. ಮತ್ತೆ ಬಟ್ಟೆಗೆ ಡಿಸ್ಟೆನ್ಸ್ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳುವಂಥದ್ದು. ಈಗ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮತ್ತೆ ಬೀಡ್ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ, ಹೀಗೆ. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋದು. ಸ್ಟಾರ್ಟಿಂಗ್ ಮಾತ್ರ ನೋಡಿ, ನಾನು ಇಲ್ಲಿ 2 ಸಲ ಸಿಂಗಲ್ ಲಾಕ್ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತೆ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಮತ್ತೆ 2 ಸಲ 4 ಚೈನ್ ಹಾಕಿದ್ದೀನಿ. ನಂತರ ಇಲ್ಲಿ ರಿಂಗ್ ಬೀಡು ಹಾಗೆ ರೌಂಡ್ ಬೀಡ್ ಎರಡನ್ನೂ ಇನ್ಸರ್ಟ್ ಮಾಡಿ ಲಾಕ್ ಮಾಡಿದ್ದೀನಿ. ಮತ್ತೆ 2 ಸಲ 4 ಚೈನು ಮತ್ತೆ ಬೀಡು. ಇದೇ ರೀತಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಬೇಸ್ ಲೈನ್ ಹೀಗೆ ಬರುತ್ತೆ. ನೋಡಿ, ಇದು ಫಸ್ಟ್ ಸ್ಟೆಪ್ಪು. ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನೆಕ್ಸ್ಟ್ ಸ್ಟೆಪ್ಪಿಗೂ ನಾನಿಲ್ಲಿ ಸೇಮ್ ಕಲರ್ ದಾರನ ಬಳಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ 2 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ, ಅದೇ ಪಾಯಿಂಟಿಗೆ ಹೋಗಿ ನಾನಿಲ್ಲಿ ಫಸ್ಟ್ ಒಂದು ಲಾಕ್ನ ಮಾಡ್ಕೊಳ್ತೀನಿ.
ಹೀಗೆ ಲಾಕ್ ಆದಮೇಲೆ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಸಿಂಗಲ್ ಲಾಕ್ ಆದಮೇಲೆ ಇಲ್ಲಿ ನೀಡಲ್ ಮೇಲೆ ದಾರ ತಂದು ಇಲ್ಲಿ ಬೀಡ್ ಬ್ಯಾಕ್ ಸೈಡ್ ನೋಡಿ ಥ್ರೆಡ್ ಇರುತ್ತಲ್ವ, ಆ ಥ್ರೆಡ್ಡಿಗೆ ನಾವಿಲ್ಲಿ ನೀಡಲ್ನ ಹಾಕಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಈ ಬೀಡ್ ಬ್ಯಾಕ್ ಸೈಡ್ ಒಂದು ಥ್ರೆಡ್ ಇದೆ ಅಲ್ಲ, ಆ ಥ್ರೆಡ್ ಒಳಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರಾನ ತರಬೇಕು. ನೋಡಿ ಈಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ಲ, 2ಕ್ಕೆ 1 2ಕ್ಕೆ 1 ಅಂದರೆ ಇಲ್ಲಿ ನಾನು ಡಬಲ್ ಕ್ರೋಶೆಟ್ನ ಮಾಡಿದೆ. ಮತ್ತು ನೀಡಲ್ ಮೇಲೆ ದಾರ ತಂದು ಇಲ್ಲಿ ಬೀಡ್ ಬ್ಯಾಕ್ ಸೈಡ್ ಇರುವಂತಹ ದಾರಕ್ಕೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ದಾರ ತಂದರೆ ನೀಡಲ್ ಮೇಲೆ 3 ದಾರ ಕಾಣುತ್ತೆ. ಸೊ 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಗೆ ಹೋಗಿ ಅಲ್ಲಿಂದ ದಾರಾನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ ಒಟ್ಟು 3 ಆಯಿತು. ಮತ್ತು ನೀಡಲ್ ಮೇಲೆ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ದಾರಾನ ತಂದು ಹೀಗೆ ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕು. ನಾನಿಲ್ಲಿ 5 ಸಲ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ನೋಡಿ 5 ಡಬಲ್ ಕ್ರೋಶೆಟ್ ಆಯ್ತಲ್ಲ, ನಾನಿಲ್ಲಿ 2 ಚೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ಕುಚ್ಚು ಕಟ್ಟೋಕ್ಕೋಸ್ಕರ ನಾನಿಲ್ಲಿ 2 ಚೈನ್ ಹಾಕ್ತಿರೋದು. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಮತ್ತೆ ಬೀಡ್ ಬ್ಯಾಕ್ ಸೈಡ್ ಇರುವಂಥ ಥ್ರೆಡ್ಗೆ ಹೋಗಿ ಮತ್ತೆ 5 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1 ಹೀಗೆ ನಾನಿಲ್ಲಿ 5 ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಇಲ್ಲಿ ಆರ್ಚ್ ಮೇಲೆ ಕುಚ್ಚು ಬರೋಕ್ಕೋಸ್ಕರ ನಾನಿಲ್ಲಿ 2 ಚೈನ್ನ ಹಾಕಿ ಗ್ಯಾಪ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಕುಚ್ಚು ಕಟ್ಟೋಣ ಅಂಥೇಳಿ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈ ಡಿಸೈನು. ನೋಡಿ 4 ಆಯಿತು, ಹಾಗೆ 5. ನೋಡಿ ಇಲ್ಲಿ 5 ಡಬಲ್ ಕ್ರೋಶೆಟ್ ಆದಮೇಲೆ 4 ಚೈನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ಗೆ ಹೋಗಿ ಈ ಆರ್ಚ್ನ ಎಂಡ್ ಮಾಡ್ಕೊಳ್ಳೋದು. ನೋಡಿ ಹೀಗೆ ಒಂದು ಪುಟ್ಟ ಆರ್ಚ್ ಬರುತ್ತೆ ನಮಗೆ. ಈ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡಿದ್ಮೇಲೆ ಇಲ್ಲೊಂದು ಸಿಂಗಲ್ ಲಾಕ್ ಇದೆ ಅಲ್ಲ, ಆ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ಹೋಗಿ ಕೂಡ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋ ಅಂಥದ್ದು. 4 ಚೈನ್ ಒಳಗೆ ಒಂದು ಸಲ ಲಾಕ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಸಲ 4 ಚೈನ್ ಒಳಗಡೆನೆ ನಾವು ಇನ್ನೂ ಒಂದು ಸಲ ಬೇಕಾದ್ರೆ ಲಾಕ್ ಮಾಡ್ಕೊಳ್ಳೋಣ. ಈಗ ನೋಡಿ ನೀಡಲ್ ಮೇಲೆ ದಾರ ತಂದು ಈ ರಿಂಗ್ ಬೀಡ್ ಇದೆಯಲ್ಲ ಅದರೊಳಗೆ ನೀಡಲ್ನ ಹಾಕಿ ಅದರೊಳಗಿಂದ ದಾರಾನ ತಂದರೆ ನಮಗೆ ಇಲ್ಲಿ 3 ದಾರ ಕಾಣುತ್ತೆ. ಸೊ ಇಲ್ಲಿ 2ಕ್ಕೆ 1 2ಕ್ಕೆ 1 ಹೀಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ತಂದು ರಿಂಗ್ ಬೀಡ್ ಒಳಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ದಾರಾನ ತಂದು ಇಲ್ಲಿ 3 ದಾರ ಇರುತ್ತಲ್ಲ, 2 ದಾರಕ್ಕೆ 1 2 ದಾರಕ್ಕೆ 1 ಮತ್ತು ನೀಡಲ್ ಮೇಲೆ ದಾರಾನ ತಂದು ರಿಂಗ್ ಬೀಡ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರಾನ ತಂದು ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಸೊ ನಾನಿಲ್ಲಿ ಹಾಫ್ ರಿಂಗ್ ಪೂರ್ತಿ ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಇದು ಎಷ್ಟು ಇಡ್ಸುತ್ತೋ ಅಷ್ಟು ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಇದು ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅನ್ಬೋದು. ಹಾಗೆ ನಿಮಗೆ ಡಬಲ್ ಕ್ರೋಶೆಟ್ ಮಾಡೋದೊಂದು ಗೊತ್ತಿದ್ರೆ ಸಾಕು, ಈಸಿಯಾಗಿ ನೀವು ಇದು ಡಿಸೈನ್ನ ಹಾಕೋಬೋದು. ಬಿಗಿನರ್ಸ್ ಆದರೂ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ ಹೀಗೆ ಡಬಲ್ ಕ್ರೋಶೆಟ್ನ ಹಾಕ್ತಾ ಹೋಗೋದು ಅಷ್ಟೇ. ಫುಲ್ ಈ ಆಫರಿಂಗ್ ಪೂರ್ತಿ ಎಷ್ಟು ಇಡ್ಸುತ್ತೋ ಅಷ್ಟು ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಮೀನ್ಸ್ ಈಸಿಯಾಗಿ ನಿಮಗೆ ಈಸಿಯಾಗಿ ಡಬಲ್ ಕ್ರೋಶೆಟ್ ಇಡಿಸ್ಬೇಕು. ತುಂಬ
ಇಕ್ಕಟ್ಟಾಗಿ ಅಂದರೆ ತುಂಬ ಟೈಟಾಗೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಎಷ್ಟು ಆರಾಮಾಗಿ ಅದರೊಳಗೆ ಇಡ್ಸುತ್ತೋ ಅಷ್ಟು ಡಬಲ್ ಕ್ರೋಶೆಟ್ನ ಹಾಕೋಬೇಕಾಗತ್ತೆ. ಸೊ ನೋಡಿ ಇಲ್ಲಿ 14 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ನಂತರ ಈ ಆರ್ಚ್ ಇದೆಯಲ್ಲ ಇದನ್ನು ಇಲ್ಲಿ 4 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇಲ್ಲಿ ಒಂದು ಸಲ ಲಾಕ್ ಮಾಡಿದ್ದೀನಿ, ಮತ್ತು ಅದ್ರ ಪಕ್ಕ ಹೋಗಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ 4 ಚೈನ್ ಗ್ಯಾಪಲ್ಲಿ 2 ಸಲ ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ ನೋಡಿ, ಈಗ ಬರುತ್ತೆ. ಇದು ಚಿಕ್ಕ ಆರ್ಚು, ಸೊ ಇದು ಇದೇ ಸೈಜಿಗೆ ಇದೆ ಅಲ್ಲ, ಇದನ್ನ ಸ್ವಲ್ಪ ದೊಡ್ಡ ಆರ್ಚ್ ಥರಕ್ಕೆ ಮಾಡೋಣ. ಸೊ ನಾನೀಗ ಇದನ್ನು ಹೀಗೆ ರಿವರ್ಸ್ನ ಮಾಡಿಕೊಂಡು ಹೀಗೆ ಬಟ್ಟೆನ ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಳಿ ನೋಡಿ. ಈಗ ಬಟ್ಟೆನ ಸ್ವಲ್ಪ ರಿವರ್ಸ್ ಮಾಡಿದ್ದೀನಿ ಅಲ್ಲ, ಇಲ್ಲಿ ಸಿಂಗಲ್ ಲಾಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಈಗ ಥ್ರೆಡ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್, ಸ್ಮಾಲ್ ಆದರೂ ಓಕೆ, ಮೀಡಿಯಮ್, ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ನೋಡಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಈ ಆರ್ಚಲ್ಲಿ ಫಸ್ಟ್ ಹೋಲ್ ಇದೆಯಲ್ಲ ಆ ಹೋಲಿಗೆ ನಾನಿಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಒಂದು ಚೈನ್ ಹಾಕ್ಕೋಬೇಕು, ಮತ್ತು ಅದ್ರ ಪಕ್ಕ ಇರುವಂತಹ ಹೋಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ನೋಡಿ ಇಲ್ಲೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನಂತರ ಬೀಡ್ ಲಾಕ್ನ ಮಾಡಿಕೊಂಡು ಥರ್ಡ್ ಹೋಲ್ ಇದೆಯಲ್ಲ ಕಾಣ್ತಾ ಇರ್ಬೋದು, ಈ ಥರ್ಡ್ ಹೋಲ್ ಇದೆಯಲ್ಲ ಥರ್ಡ್ ಹೋಲ್ಗೆ ನಾನಿಲ್ಲಿ ಈ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ನೋಡಿ ಹೀಗೆ. ಮತ್ತೆ ಒಂದು ಚೈನ್, ಮತ್ತು ಫೋರ್ತ್ ಹೋಲ್ ಇದೆಯಲ್ಲ ಆ ಹೋಲಿಗೆ ಹೋಗಿ ಲಾಕ್ ಮಾಡೋದು. ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನ ಲಾಕ್ ಮಾಡೋ ಅಂಥದ್ದು, ಇನ್ನೊಂದು ಹಾಗೆ ಒಂದು ಚೈನ್ನ ಹಾಕಿ ಲಾಕ್ ಮಾಡೋ ಅಂಥದ್ದು. ಮತ್ತು ನೋಡಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಂತರ ಬೀಡ್ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಇದೆಯಲ್ಲ ಆ ಹೋಲ್ ಗ್ಯಾಪ್ಗೆ ಹೋಗಿ ಇದನ್ನ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತೆ ಒಂದು ಸಿಂಗಲ್ ಚೈನ್, ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಮತ್ತು ಬೀಡ್ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಹೀಗೆ ಈ ಆರ್ಚಲ್ಲಿ ಆಲ್ಟರ್ನೇಟಿವ್ಸ್ ಆಗಿ ಒಂದು ಚೈನು ಒಂದು ಬೀಡನ್ನ ಹೀಗೆ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಸೊ ಇದ್ರ ಮೇಲೆ 7 ಚೈನು ಇದ್ರ ಮೇಲೆ ನಾವು 7 ಬೀಡನ್ನ ಹಾಕೋಬೋದು. ಸೊ ಈಗ ನೆಕ್ಸ್ಟು ಒಂದು ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಹೋಲ್ಗೆ ಹೀಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳೋದು. ಸೊ ಹೀಗೆ ಒಂದು ಬೀಡು ಒಂದು ಸಿಂಗಲ್ ಚೈನ್. ಈ ಆರ್ಚ್ ನಿಮಗೆ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಸ್ಟಿಫಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ನೀವೇ ನೋಡ್ಬೋದು ಕೊನೆಯಲ್ಲಿ ಹೇಗೆ ಬರುತ್ತೆ ಅಂತೇಳಿ. ನೀವು ಇದನ್ನು ಎಲ್ಲ ಥರ ಸ್ಯಾರಿಗೂ ಕೂಡ ಪ್ರಿಫರ್ ಮಾಡ್ಬೋದು. ಈ ಡಿಸೈನ್ ಎಲ್ಲ ಸ್ಯಾರಿಗೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ನಾನಿಲ್ಲಿ ಕಾಪರ್ ಕಲರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ನೀವು ಸ್ಯಾರಿ ಜರಿನ ನೋಡಿಕೊಂಡು ಯಾವ ಕಲರ್ ಬೇಕೋ ಆ ಕಲರ್ದು ಬೀಡನ್ನ ಬಳಸ್ಬೋದು. ನೋಡಿ ಆರಾಗಿದೆ ಬೀಡು. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿಕೊಂಡು
ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊಳ್ತೀನಿ. ಮತ್ತು ಅದರ ನೆಕ್ಸ್ಟ್ ಇರೋವಂತಹ ಹೋಲ್ಗೆ ಹೋಗಿ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಒಂದು ಚೈನ್ ಹಾಕೊಳ್ಳೋದು, ನೆಕ್ಸ್ಟ್ ಹೋಲ್ಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತು ಅದ್ರ ಪಕ್ಕ ನಾನು ಇಲ್ಲಿ ಒಂದು ಸಿಂಗಲ್ಲು, ಅದ್ರ ಪಕ್ಕ ಇಲ್ಲೊಂದು ಹೋಲ್ ಇದೆ ಅಲ್ಲ, ಆ ಹೋಲ್ಗೆ ಹೋಗಿ ನಾನಿಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಈಗ ಬಟ್ಟೆನ ರಿವರ್ಸ್ ಮಾಡ್ಕೊಳ್ಳೋಣ, ಅಂದರೆ ವಾಪಸ್ ಸೀದಾ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಬಟ್ಟೆನ ರಿವರ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಸಿಂಗಲ್ ಚೈನ್ ಇದೆ ಅಲ್ಲ, ನಾವೀಗ ಒಂದು ಸಿಂಗಲ್ ಚೈನ್ ಹಾಕಿದ್ದೀವಲ್ಲ, ಆ ಚೈನ್ಗೆ ಹೋಗಿ ನಾನಿಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನಂತರ 2 ಅಥವಾ 3 ಚೈನ್ ಬೇಕಾಗುತ್ತೆ. ನೋಡಿ, 2 ಹಾಕಿ ಫಸ್ಟು ಹೀಗೆ ಬರುತ್ತಾ ಅಂಥೇಳಿ. ಇದು ತುಂಬ ಟೈಟ್ ಅಂತ ಅನ್ಸಿದ್ರೆ ನಾವು ಇನ್ನೊಂದು ಚೈನ್ ಎಕ್ಸ್ಟ್ರಾ ಅಂದರೆ 3 ಚೈನ್ನ ಹಾಕಿ ಬೀಡ್ ಪಕ್ಕ ನಾವಿಲ್ಲಿ ಸಿಂಗಲ್ ಚೈನ್ನ ಮಾಡ್ಕೊಂಡಿದ್ದೀವಲ್ಲ, ಆ ಚೈನ್ಗೆ ಹೋಗಿ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡ್ ಮೇಲೆ ನೋಡಿ ಒಂದು ಪುಟ್ಟ ಆರ್ಚ್ ಥರ ಕಾಣುತ್ತೆ, ಸ್ಟಿಫಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು. ಮತ್ತು ಈಗ 3 ಚೈನ್ ಹಾಕೊಳ್ಳೋದು, ಬೀಡ್ ಪಕ್ಕ ಇರೋವಂತಹ ಸಿಂಗಲ್ ಚೈನ್ಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್. ಸೊ ಎಲ್ಲೆಲ್ಲಿ ಬೀಡ್ ಇದೆ ಅಲ್ಲೆಲ್ಲ 3 ಚೈನ್ ಹಾಕ್ಕೊಂಡು ಪಕ್ಕ ಇರೋವಂತಹ ಸಿಂಗಲ್ ಚೈನ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಹಾಕೋದು, ಬೀಡ್ ಪಕ್ಕ ಇರುವಂತಹ ಸಿಂಗಲ್ ಚೈನ್ಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಹೀಗೆ ಒಟ್ಟು 7 ಸಲ 3 ಚೈನ್ ಹಾಕಿ ಲಾಕ್ ಮಾಡೋದು, ಅಂದರೆ 7 ಪುಟ್ ಆರ್ಚ್ ಬರುತ್ತೆ. ಈಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಿದೆ ಅಂತೇಳಿ. ಮತ್ತೆ 3 ಚೈನ್ ಹಾಕಿ ಬೀಡ್ ಪಕ್ಕ ಇರುವಂತಹ ಸಿಂಗಲ್ ಚೈನ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಿದೆ. ಈ ಆರ್ಚ್ ಇದೆಯಲ್ಲ, ಇದು ತುಂಬ ಸ್ಟಿಫ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ಮತ್ತೆ 3 ಚೈನ್ ಹಾಕಿ ಬೀಡ್ ಪಕ್ಕ ಇರುವಂತಹ ಚೈನಿಗೆ ಹೋಗಿ ನಾನು ಲಾಕ್ ಮಾಡ್ತೀನಿ. ನಾಲ್ಕು ಚೈನ್ ಎಂಡ್ ಆಗಿದೆಯಲ್ಲ, ಅಲ್ಲಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಬಂದಿದೆ ಅಂತೇಳಿ. ಸೊ ಈಗ 4 ಚೈನ್ ಎಂಡ್ ಮಾಡಿದ್ದೀವಲ್ಲ, ಅಲ್ಲಿ ಎಂಡ್ ಮಾಡಿದ್ದೀವಿ. ನಂತರ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ನೀಡಲ್ ಮೇಲೆ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ ಇರುತ್ತಲ್ಲ, ಅಲ್ಲಿ ಹೋಗಿ ದಾರನ ತಂದು, ಈಗ ನೋಡಿ ನೀಡಲ್ ಮೇಲೆ 3 ದಾರ ಕಾಣುತ್ತೆ. ಸೊ ಇಲ್ಲಿ 2ಕ್ಕೆ 1, 2ಕ್ಕೆ 1. ಹೀಗೆ ನಾನಿಲ್ಲಿ ಹಿಂದಿನ ಸ್ಟೆಪ್ಪಲ್ಲಿ 10 ಡಬಲ್ ಕ್ರೋಶೆಟ್ ಹಾಕಿದ್ನಲ್ಲ, ಅದೇ ರೀತಿ ಇಲ್ಲೂ 10 ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಳೋಣ. ಅಂದರೆ 5 ಡಬಲ್ ಕ್ರೋಶೆಟ್ ಹಾಕಿ 2 ಚೈನ್ ಹಾಕಿ ಕುಚ್ಚಿಗೆ ಗ್ಯಾಪ್ನ ಬಿಟ್ಕೊಂಡು ನಂತರ ಮತ್ತೆ 5 ಡಬಲ್ ಕ್ರೋಶೆಟ್ನ ಮಾಡೋದು. ಸೊ ಇದೇ ರೀತಿ ನಾನಿಲ್ಲಿ ಒಂದು ಚಿಕ್ಕ ಆರ್ಚ್ನ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ 10 ಡಬಲ್ ಕ್ರೋಶೆಟ್ ಆಗಿದೆಯಲ್ಲ, ನಂತರ ಅಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನಂತರ 4 ಚೈನ್ ಲಾಕ್ ಮಾಡಿದ್ದೀವಿ ನೋಡಿ, ಆ ಪಾಯಿಂಟಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಯೂ ಅಷ್ಟೇ ಒಂದು ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು 2 ಲಾಕ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ಲಾಕ್ ಮಾಡಿ ತೋರಿಸಿದ್ದೆ ನಿಮಗೆ. ಇಲ್ಲಿ ಬೇಕಾದರೆ ನೀವು ಒಂದೇ ಒಂದು ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಂದು ಈ ರಿಂಗ್ ಬೇಡ್ ಇದೆಯಲ್ಲ, ಇದರೊಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಹೀಗೆ ದಾರಾನ ತಂದು ನೀವು ಡಬಲ್ ಕ್ರೋಶೆಟ್ಸ್ನ ಹಾಕೋಬೋದು. ಇಲ್ಲ ಅಂದರೆ ನೋಡಿ, ಇಲ್ಲಿ ಲೆಂತ್ ನಿಮಗೆ ತುಂಬ ಜಾಸ್ತಿ ಆಯಿತು ಅನಿಸಿದ್ರೆ ಇಲ್ಲಿ 2 ಸಿಂಗಲ್ ಲಾಕ್ನ ಹಾಕ್ಕೊಂಡು ನೀವು ಡಬಲ್ ಕ್ರೋಶೆಟ್ಸ್ನ ಹಾಕೋಬೋದು. ನಾನು ಫಸ್ಟ್ ಆ್ಯಕ್ಚುಲಿ ನಿಮಗೆ 2 ಸಿಂಗಲ್ ಲಾಕ್ನ ಹಾಕಿ ತೋರಿಸಿದ್ದೆ, ಬಟ್ ಇದರಲ್ಲಿ ನಿಮಗೆ ಒಂದೇ ಒಂದು ಸಿಂಗಲ್ ಲಾಕ್ನ ಹಾಕಿ
ನಾನಿಲ್ಲಿ 14 ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಸೊ ಅಂದರೆ ಈ ಡಿಸೈನಲ್ಲಿ ಒಂದು ಚಿಕ್ಕ ಆರ್ಚ್ ಬರುತ್ತೆ, ಇನ್ನೊಂದು ದೊಡ್ಡ ಆರ್ಚ್ ಬರುತ್ತೆ. ನಾವಿಲ್ಲಿ ಹಿಂದಿನ ಸ್ಟೆಪ್ಪಲ್ಲೂ 14 ಡಬಲ್ ಕ್ರೋಶೆಟ್ಸ್ನ ಹಾಕಿರೋದ್ರಿಂದ ಇಲ್ಲೂ ಅಷ್ಟೇ 14 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಳೋಣ. ನೋಡಿ ಹೀಗೆ ನಾನಿಲ್ಲಿ 14 ಡಬಲ್ ಕ್ರೋಶೆಟ್ಸ್ನ ಫಿಲ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 14 ಡಬಲ್ ಕ್ರೋಶೆಟ್ಸ್ ಆಯ್ತಲ್ವ. ಸೊ ಈ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೇಳ್ದಲ್ಲ ನಾನು ಹಿಂದೆ ಆರ್ಚಲ್ಲಿ, ಈ ಆರ್ಚಲ್ಲಿ ಇಲ್ಲಿ 2 ಸಲ ಸಿಂಗಲ್ ಲಾಕ್ ಮಾಡಿದ್ದೆ, ಇಲ್ಲೂ ಅಷ್ಟೇ 2 ಸಲ ಸಿಂಗಲ್ ಲಾಕ್ ಮಾಡಿದ್ದೆ. ಬಟ್ ಇಲ್ಲಿ 1 ಸಲ ಸಿಂಗಲ್ ಲಾಕ್ ಮಾಡಿದ್ದೀನಿ. ನಂತರ ಹೀಗೆ ಬಟ್ಟೆನ ಹೀಗೆ ಟರ್ನ್ ಮಾಡಿಕೊಂಡು ಫಸ್ಟಿಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಇದೆಯಲ್ಲ, ಆ ಹೋಲ್ ಗ್ಯಾಪ್ಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ಒಂದು ಚೈನ್ ಹಾಕಿ ಪಕ್ಕದ ಹೋಲ್ ಗ್ಯಾಪ್ಗೆ ಒಂದು ಲಾಕ್ ಮಾಡೋದು. ಸೊ ಒಂದು ಬೀಡು, ಒಂದು ಚೈನು, ಇದೇ ರೀತಿ ಹಿಂದಿನ ಸ್ಟೆಪ್ಪಲ್ಲಿ ಹಾಕಿದ್ವಲ್ಲ ಅದೇ ರೀತಿ ಈ ಆರ್ಚ್ಗೂ ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಹೀಗೆ 7 ಬೀಡನ್ನ ಇನ್ಸರ್ಟ್ ಮಾಡಿದ್ಮೇಲೆ ಬಟ್ಟೆನ ಹೀಗೆ ವಾಪಸ್ ತಿರುಗಿಸ್ಕೋಬೇಕು. ಬಟ್ಟೆನ ಹೀಗೆ ವಾಪಸ್ ತಿರುಗಿಸಿ ನಾನಿಲ್ಲಿ ಡೈರೆಕ್ಟಾಗಿ 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಚೈನ್ ಇದೆಯಲ್ಲ, ಸಿಂಗಲ್ ಚೈನ್ ಹಾಕಿದ್ದೀವಲ್ಲ ಈಗ, ಅಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿ ಹಿಂದೆ ಮಾಡಿದ್ವಲ್ಲ ಹಿಂದಿನ ಸ್ಟೆಪ್ಪಲ್ಲಿ, ಅದೇ ರೀತಿಯಲ್ಲಿ 3 ಚೈನ್ ಹಾಕಿ ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಚೈನ್ಗೆ ಹೋಗಿ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಹೇಗೆ ಬಂತು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಪಕ್ಕನೇ ಒಂದು ಸ್ಮಾಲ್ ಆರ್ಚು, ಒಂದು ಬಿಗ್ ಆರ್ಚ್ ಬರುತ್ತೆ ನಿಮಗೆ. ನೋಡಿ ಪಕ್ಕನೇ ಆರ್ಚಸ್ ಬರುತ್ತೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹಾಗೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಕುಚ್ಚು ಕಟ್ಟುವಂಥದ್ದು ನಾನು ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ನೋಡಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸ್ಮಾಲ್ ಆರ್ಚು ಹಾಗೆ ಬಿಗ್ ಆರ್ಚು ನಾನಿಲ್ಲಿ ಕುಚ್ಚು ಕಟ್ಟಿದ್ದೀನಿ. ನೋಡಿ ಈ ಚಿಕ್ಕ ಆರ್ಚ್ ಇದೆಯಲ್ಲ, ಅದಕ್ಕೆ ನಾನಿಲ್ಲಿ ಕುಚ್ಚು ಕಟ್ಟಿರೋ ಅಂಥದ್ದು. ನಾನಿಲ್ಲಿ 157 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಕ್ಯೂಟಾಗಿ ಬಂದಿದೆ ಅಂತೇಳಿ. ಇದು ನೋಡಿ ತುಂಬಾ ಹಾರ್ಡಾಗಿ ತುಂಬಾ ಕ್ಯೂಟಾಗಿ ಬಂದಿರುತ್ತೆ, ಸ್ಟಿಫಾಗಿ ಇರುತ್ತೆ ಈ ಆರ್ಚ್ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬಾ ಕ್ಯೂಟ್ ಆ್ಯಂಡ್ ಎಲಿಗೆಂಟ್ ಆಗಿರುತ್ತೆ ಅಂತ ಅನ್ಬೋದು ಈ ಡಿಸೈನು. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.